ಹಾಯ್ ಹಲೋ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆಫ್ಟರ್ ಅ ಲಾಂಗ್ ಟೈಮ್ ಒಂದು 2 days ಆಯಿತು ವ್ಲಾಗ್ ಎಲ್ಲ ಮಾಡಿ. ಏನಕ್ಕೆ ಅಂತ ಅಂದರೆ ಯಾಕೋ ಬೇಜಾರು ತುಂಬ ಅಂತ. ನೋಡಿ ನಮ್ಮ ಮಮ್ಮಿ ಬಂದಿದ್ದಾರೆ ಫೈನಲಿ. ತೋರಿಸ್ತಾ ಇದ್ದೀನಿ ಇವತ್ತು. ಆಂಟಿನ ತೋರಿಸಿ ಅಂತ ತುಂಬ ಜನ ಮಿಸ್ ಮಾಡ್ಕೊಳ್ಳೋರು ಇರ್ತಾರಲ್ಲ ಮಮ್ಮಿ ನಿಮ್ಮನ್ನ. ನೀವು ಒಬ್ಬೊಬ್ಬರೇ ಮಾಡ್ತೀರಾ, ಆಂಟಿನ ಯಾಕೆ ತೋರಿಸ್ತಾ ಇಲ್ಲ ಅಂತ ಒಂದಷ್ಟು ಜನಕ್ಕೆ ಡೌಟು. ಸೊ ಇವತ್ತು ತೋರಿಸಿದ್ದೀನಿ. ಇವತ್ತು ನಮ್ಮ ಮಮ್ಮಿ ಚೆನ್ನಾಗಿ ಮೈಂಡ್ ಫ್ರೀ ಮಾಡಿಕೊಂಡು ಇದ್ದಾರೆ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸು, ಮೈಂಡ್ ಫುಲ್ ಸ್ವಲ್ಪ ಬ್ಲ್ಯಾಂಕ್ ಆದಂಗೆ ಇದ್ದರೆ ಅವರು ವೀಡಿಯೋಗೂ ಬರಲ್ಲ, ಎಲ್ಲಿಗೂ ಬರಲ್ಲ. ಹಂಗಾಗಿ ತೋರಿಸಿರ್ಲಿಲ್ಲ. ಇವತ್ತು ಮಗಳು ಹೇಳಿದ್ರು ಒಂದೆರಡು ದಿನ ಕಂಟೆಂಟ್ ವಿಡಿಯೋ ಮಾಡೋದ ಮಮ್ಮಿ, ವಿಡಿಯೋ ಬನ್ನಿ ಮಮ್ಮಿ ಅಂತ. ನಾನು ಹೇಳಿದೆ ನನ್ನ ಮನಸ್ಸು ಸರಿ ಇಲ್ಲ, ನನ್ನ ಮನಸ್ಸಿಗೆ ಖುಷಿ ಇಲ್ಲ ಅಂದರೆ ಯಾವುದೇ ವಿಡಿಯೋ ಮಾಡಲ್ಲ, ನಾನು ಏನು ಮಾಡಲ್ಲ. ನನ್ನ ಹತ್ರ ಬೇಜಾರಲ್ಲಿದ್ದರೆ ಯಾವುದೇ ಕಾಣ್ಕೊಂಡು ಅಲ್ಲಿ ಕಾರಣ ಇಲ್ಲ ಬೇಜಾರು. ಹೌದು, ಎಂತೆಂಥದ್ದು ಫೇಸ್ ಮಾಡಿದ್ದೀನಿ, ಏನೇನೋ ಎದುರಿಸಿದ್ದೀನಿ. ಇವಾಗ ಕಾರಣನೇ ಇಲ್ಲದೇ ಮನಸ್ಸಿಗೆ ಬೇಜಾರು. ಅದು ಏನು ಅನ್ನೋದು ನನಗೂ ಅರ್ಥ ಆಗ್ತಿಲ್ಲ. ಎಲ್ಲರೂ ಮನೇಲಿ ಕೇಳ್ತಾರೆ, ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಇಲ್ಲ ಇವತ್ತು ಚೆನ್ನಾಗಿದ್ದಾರಲ್ವ, ಇವತ್ತು ಮಾಡಿಸ್ತೀನಿ ಕಂಟೆಂಟ್ ವಿಡಿಯೋ, 1-2 ಮಾಡಿಸ್ಬಿಡ್ತೀನಿ. ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇರ್ತಾರೆ, ಯಾಕೆ ಮೊದಲೆಲ್ಲ ಮಾಡ್ತಾ ಇದ್ರಿ ರೆಗ್ಯುಲರ್ ಆಗಿ ಕಂಟೆಂಟ್ ವಿಡಿಯೋಸು, ಇವಾಗ ನೀವು ಕನ್ಸೀವ್ ಆದ್ಮೇಲೆ ಸ್ವಲ್ಪ ಕಮ್ಮಿ ಆಗೋಗಿದೆ ಅಂತೆಲ್ಲ. ಅಂದ್ರೆ ಯೂಟ್ಯೂಬೇ ಮಾಡಿರಲಿಲ್ಲ ನಾನು. ಯೂಟ್ಯೂಬ್ ಎಲ್ಲ ಮಾಡೋದೇ ಬಿಟ್ಬಿಟ್ಟಿದ್ರು. ಇನ್ಮೇಲೆ ಮಾಡ್ತಾರೆ ಫ್ರೆಂಡ್ಸ್, ಮಾಡ್ಕೊಂಡು ಮಾಡ್ತಾರೆ, ಏನು ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮನೆ ಸಂಡೇ ಸ್ಪೆಷಲ್ ಚಿಕನ್ ಗ್ರೇವಿ, ಕುಷ್ಕ ಮತ್ತು ಕಬಾಬ್ ಎಲ್ಲ ಮ್ಯಾರಿನೇಟ್. ಸಖತ್ತಾಗಿದೆ ಪುಟ ಪ್ಲೇಸು. ಇಲ್ಲಿ ಯಾವಾಗಲೂ ಇಡ್ತಾ ಇದೆ ಸುನಿ ಇದ್ದಾಗ. ನೀನು ನನಗೆ ಹೇಳ್ಕೊಡ್ಬೇಕಿಲ್ಲ, ನೀನು ವಿಡಿಯೋ ಫೋನ್ ಅಲ್ಲಿಗೆ ಇಡುತ್ತಾ ಹಿಡಿಯುತ್ತೆ ಪುಟ. ಹೋಗಿ ಬಿಡಿ ಇವಾಗ ಡಬ್ಬಾಗ ಬಿಡೋದು. ಸೊ ಫ್ರೆಂಡ್ಸ್ ಬನ್ನಿ, ಇವತ್ತು ರೆಸಿಪಿ ಏನು ತೋರಿಸಲ್ಲ, ತುಂಬ ಸಲ ತೋರಿಸಿದ್ದೀವಲ್ವ. ಇವತ್ತಿನ ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ನ ಮಾಡಿ. ಇದೆಲ್ಲವ ಹ್ಯಾಂಡ್ ಕಚಿಪ. ಸೊ ಒಂದು ಹೊಲ್ದಾಕಿದ್ದೀನಿ, ಎಲ್ಲಿ ಬಿಡು, ಒಂದು ಹೊಲ್ದಾಕಿದ್ದೀನಿ. ಇನ್ನೂ 4-5 ಇತ್ತಲ್ಲ, ಎಲ್ಲ ಎಲ್ಲಿ ಎತ್ತಿಟ್ಬಿಡೆ ನೀನು. ಮತ್ತೆ ಕೈಯೆಲ್ಲ ಒರ್ಸಕ್ಕೆ ಇಲ್ಲಿ ಮಡುಗು. ಡ್ಯಾಡಿ ನಾನು ಮುಖ ಒರ್ಸೋ ಟವಲ್ ತಗೊಂಡು ಏನಕ್ಕೆ ಹೇಳಿಲ್ಲ ನನ್ನ ಡ್ಯಾಡಿನ. ಅದೇ ಟವಲ್ ತಿಂಡಿ ಮಾಡ್ಬಿಟ್ಟು ಬಂದು ಚಿತ್ರಾನ್ನ ತಿಂದ್ಬಿಟ್ಟು ಕೈಯೆಲ್ಲ ಒರೆಸಿ ಮುಖ ಎಲ್ಲ ಒರೆಸಿ ಎಲ್ಲ ಒರೆಸಿದ್ರು. ನಾನು ನೋಡ್ಬಿಟ್ಟು ಓಹೋ ಈಚೆ ಮಡಗಿರೋದು ಅಂದರೆ ಕೈ ಒರೆಸೋ ಟವಲ್ ಮಡಗದೆ ಇರೋ ತಪ್ಪು ನಮ್ಮದೇ. ಈಗ ಸದ್ಯಕ್ಕೆ ಒರೆಸ್ತಾ ಇದ್ದಾರೆ, ಏನು ಮಾತಾಡೋದು ಬೇಡ ಅಂದ್ರೆ ನಾನು ಏನು ಮಾತಾಡಲಿಲ್ಲ. ಅಂದರೆ ಕಿಚನಲ್ಲೇ ಇರುತ್ತಲ್ಲ ಯಾವಾಗಲೂ. ಹೊಗೆಗೆ ಹಾಕ್ಬಿಟ್ಟಿದೆ, ನಾನನ್ನೇ ಇನ್ನೊಂಥದ್ದು ಇಟ್ಟಿರಲಿಲ್ಲ. ಅಲ್ಲಿ ನಿಂತ್ಕೊಂಡು ನಾನು ಮಡಗಿದ್ದಲ್ಲ, ನಾನು ಸುಮ್ಮನೆ ಹಂಗೆ ತಗೊಂಡು ಬಂದೆ, ಸುಮ್ಮನೆ ಮುಖ ಒರೆಸ್ಬಿಟ್ಟು ಅಲ್ಲಿ ಇಟ್ಟನ. ನಮ್ಮ ಮನೆಯವರು ತಿಂಡಿ ಮಾಡಿದ್ದು ಎಣ್ಣೆ ಜಡ್ಡೆಲ್ಲ ಇರುತ್ತಲ್ಲ, ಅದೆಲ್ಲ ಒರೆಸಿ ಮುಖ ಎಲ್ಲ ಒರೆಸಿ ಮೂಗೆಲ್ಲ ಒರೆಸಿ ಒಳ್ಳೆ ಡ್ಯಾಡಿ. ನಾನೇನು ಮಾತಾಡಿಲ್ಲ, ಇನ್ನೇನು ಮಾಡೋದಲ್ವಾ ಪಾಪ, ತಪ್ಪು ನಮ್ದು ಅಂದ್ಬಿಟ್ಟು ಅಂದರೆ ಹ್ಯಾಂಡ್ ಕರ್ಜಿಪ್ ಯಾವ್ದ್ರಲ್ಲಿ ಒರ್ಸೋದು ಅಂತ ಅವ್ರಿಗೆ ಗೊತ್ತಾಗಲ್ಲ. ಹೊರ್ಸಾಕ್ಬಿಟ್ಟಿರ್ತಾರೆ. ನಮ್ಮ ಮನೆಯವ್ರಿಗೆ ಯಾವ ಟವಲ್ ಸಿಕ್ಕೋದು ಸರಿ, ಅವ್ರ ಕಣ್ಣಿಗೆ ಈಚೆ ಟವಲ್ ಸಿಕ್ತು ಅಂದರೆ ಹಂಗೆ ಮಾಡ್ತಾರೆ. ಅವ್ರು ಮೈ ಒರ್ಸೋಕ್ಕೂ ಅಷ್ಟೇ, ನಮ್ಮ ಯಾರು ಟವಲ್ ಇದ್ರು ತಗೊರ್ತಾರೆ. ಅವ್ರಿಗೆ ಅಂತಲೇ ಅವ್ರ ಬೀರಿನಲ್ಲಿ ಅವ್ರ ಬಟ್ಟೆನೇ ಇಟ್ಟಿರ್ತೀವಿ. ಅಪ್ಪಿ ಎದುರುಗಡೆ ನಮ್ಮ ಟವಲ್ಗಳೇನಾದ್ರು ಸಿಕ್ತಂದ್ರೆ ಅವ್ರು ಅದನ್ನೇ ತಗೊರ್ಸ್ತಾರೆ. ನಮ್ಮ ಮನೆ ನಮ್ಗೆ ಗೊತ್ತಲ್ಲ. ಇಲ್ಲೊಬ್ಬ ಚಾಡಿ ಹೇಳ್ತಾ, ನಾಗಪ್ಪನ ಮನೇಲಿ ಊಟ ಮಾಡ್ಬಿಟ್ಟು ಅವ್ರ ತಾತ ಅವ್ನ ಖರ್ಚಿಪ್ ಬೀಸ್ಕೊಂಡೆ ಒರೆಸ್ತಂತೆ. ಯಾಕೆ ತಾತನ ಖರ್ಚಿಪ್ ನಾವು ಖರ್ಚಿಪ್ ತಗೊಂಡೋಗಿಲ್ಲ ಅಂದ್ರೆ ಅಂತೂ ನಮ್ಮ ಮನೆಯವ್ರ ಹತ್ರ ಎನಿ ಟೈಮ್ ಅವ್ರು ಖರ್ಚಿಪ್ ಇಟ್ಕೊಂಡಿರ್ತಾರೆ. ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಒಂದೊಂದು ಟವಲ್ಸು, ಏನಾದರೂ ಆಗಲಿ ಸಪ್ರೇಟ್. ಅದು ಅವಾಗಿಂದನೂ ಹಂಗೆ ನಮ್ಮ ಮಮ್ಮಿ ಎಲ್ಲರ ಮನೇಲಿ ಹಂಗೆ ಪುಟ. ನಮ್ಮ ಮನೇಲೇನು ಎಲ್ಲರ ಮನೇಲಿ ಹಂಗೆ ಹೇಳೋದು. ಎಲ್ಲರ ಮನೆಗೆ ಗೊತ್ತಿಲ್ಲ, ನಮ್ಮ ಮನೇಲಂತೂ ಒಬ್ಬೊಬ್ರು ಒಂದೊಂದು ಟವಲ್ಲು. ಎಲ್ಲ ಸ್ನಾನ ಮಾಡಿ ಆಚೆ ಒಣಗಾಕಿರ್ತೀವಲ್ಲ ಫುಲ್ಲು, ಆಮೇಲೆ ಒರೆಸ್ಮೇಲೆ ಇನ್ನೊಂದ್ಸರಿ ಒರೆಸೋದೇ ಇಲ್ಲ. ಪುಡಿ ಇದ್ಬೇಕು ನನಗೆ, ಖಾರದ ಪುಡಿ ಮತ್ತು ಇಲ್ಲಿನೇನು ಸ್ವಲ್ಪ ನೀರು, ಸುಮ್ಮನೆ ಸಿಂಪಲ್, ಯಾವುದೇ ಮಸಾಲೆ ಹಾಕ್ತಿಲ್ಲ. ಗ್ರೇವಿ ಮಾಡ್ಕೊಳ್ತಿದ್ರು, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಸ್ವಲ್ಪ ಮೆಣಸಿನ್ಕಾಯಲ್ಲಿ ಹಾಕಿದ್ದೀನಿ. ಸ್ವಲ್ಪ ಸ್ವಲ್ಪ ಖಾರದ ಪುಡಿ. ಯಾಕೆ ವಿಡಿಯೋಗೆ ಒಂದು ಸ್ಟೋರಿ ಹೇಳ್ಬೇಕು. ಸ್ಟೋರಿ ಹೇಳ್ಬೇಕಾ? ನಾನು ಅದು ವಿಡಿಯೋ ಮಾಡಾಕ್ರೆ ಅವ್ರ ಹೆಸರು ಕುಲಾತು ಹೇಳಕ್ಕೆ ನಾನು ಇಷ್ಟಪಡಲ್ಲ. ಅವ್ರನ್ನ ತೋರಿಸಿಲ್ಲ, ನಾನು ತೋರಿಸೂ ಇಲ್ಲ. ಅವ್ರ ವಿಡಿಯೋಲ್ಲಿ ಯಾವತ್ತೂ ತೋರಿಸಿಲ್ಲ, ಇಷ್ಟಪಡಲ್ಲ ನಿಜವಾಗ್ಲೂ. ಯಾಕೆ ಹೇಳಿದ್ರೆ ನಾನು ಯಾವಾಗಲೂ ಅವ್ರು ನಮ್ಮ ಮನೆಗೆ ಬಂದರು ಅವ್ರು ನಾನು ಯಾವತ್ತಾದ್ರ ನೋಡೇ ಇಲ್ಲಪ್ಪ. ಕೆಲಸ ಇರ್ತಾರೆ ಅವ್ರದ್ದು ಆರಾಮಾಗಿ ಸೋಫಾ ಮೇಲೆ ಕೂರ್ಸೇನೆ ತಿಂಡಿ
ಪಾಪ ಮನೇಲಿ ಮಟನ್ ಸಾಂಬಾರು ಮಾಡಲಿ ಅದನ್ನು ಕೂಡ ನಾನು ಕೊಟ್ಟು ಕಳಿಸ್ತಾ ಇದ್ದೆ. ಯಾಕೆಂದರೆ ಅವ್ರು ಬೆಳಗ್ಗೆ ತಿಂಡಿ ಮಾಡಿಕೊಂಡು ನಾವು ಭಾನುವಾರ ಆಯಿತು ಅಂದರೆ ಹಿಂಗೆ ಮಟನ್ ಚಿಕನ್ ಏನೇ ತಂದರೆ ಬೆಳಗ್ಗೆನೇ ಮಾಡಿಬಿಡ್ತಾ ಇದ್ವಲ್ಲ, ಅದನ್ನು ಅವ್ರಿಗೆ ಹೇಳ್ತಾ ಇದ್ವಿ. ಆಗಿಲ್ಲ ಅಂದರೆ ಅವರು ಬೇರೆ ಮನೆ ಕೆಲಸ ಮುಗಿಸ್ಕೊಂಡು ಬಂದು ಆ ಬಾಕ್ಸ್ಗೆ ಕೊಟ್ಟು ಕಳಿಸ್ತಿದ್ದೆ, ತಗೊಂಡೋಗ್ತಾಯಿದ್ರು. ನನ್ನ ಹತ್ರ ಎಲ್ಲ ಒಬ್ಬರನ್ನ ನನಗೆ ಫೀಲ್ ಆಗುತ್ತೆ, ಒಬ್ಬರನ್ನ ಹಚ್ಕೊಬಿಡ್ತು ಏನಾದ್ರು ಒಂದು ಇದು ಮಾಡ್ತು ಅಂದರೆ ನಾವು ಹಂಗೆ ಇರ್ತೀವಿ. ನಾನು ಪುಟ್ಟ ಅದು ನನ್ನ ಇದು ಪುಟ್ಟ, ನಾನು ಇರ್ಬೇಕು, ನಾನು ಹಂಗೆ ಇರೋಕ್ಕೆ ಇಷ್ಟಪಡ್ತೀನಿ ಪುಟ್ಟ. ಯಾರು ನಾನು ಹೊರಗ್ಲವ್ರ ಥರ ನೋಡಲ್ಲ, ನಮ್ಮವ್ರ ಥರನೇ ಅಂದರೆ ಅವ್ರು ನಮ್ಮ ಮನೆ ಕೆಲಸಕ್ಕೆ ಬರ್ತಿದ್ದಾರೆ ಅಂದರೆ ನಮ್ಮ ಮನೇಲಿ ಅವ್ರೊಬ್ಳು ಅಂತ ಅಂದರೆ ಅವ್ರ ಥರ ತಿಳ್ಕೊಳ್ಳಲ್ಲ ಫ್ರೆಂಡ್ಸ್. ನಾವು ಕೆಲ್ಸದವ್ರ ಥರ ಟ್ರೀಟ್ ಮಾಡಲ್ಲ. ಅಂದರೆ ನಮ್ಮ ಮನೆ ಅವರು ಕೆಲಸ ಮುಗಿಸಿ ನಮ್ಮ ಮಮ್ಮಿನೇ ಎಲ್ಲ ಹೆಲ್ಪ್ ಮಾಡಿಕೊಟ್ಬಿಡೋರು. ನಾವು ಅವ್ರಿಗೆ ಕಂಪ್ಲೀಟ್ ಕೆಲಸನ ವಹಿಸಿರ್ತೀವಿ. ನಾವು ಇವಾಗ ಬರೋ ಆಂಟಿಗೂ ಅಷ್ಟೇ, ಅವ್ರು ಹೋಗಿದ್ದು ಒಂದೇ ದಿನಕ್ಕೆ ಮತ್ತೆ ಬಂದರು ಆಂಟಿ, ಬೇರೆ ಆಂಟಿ ಅವತ್ತೇ ಮೊದಲು ಫಸ್ಟ್ ಬರ್ತಾಯಿದ್ರು. ಅವರು ತುಂಬ ಮನೆಗೆ ಹೋಗಬೇಕು, ಟೈಮ್ ಮ್ಯಾನೇಜ್ ಆಗ್ತಿಲ್ಲ ಅಂದ್ಬಿಟ್ಟು ಬೇಡ ಅಂತ ಹೇಳಿದ್ವಿ ನಾವೇ. ನಮಗೆ 11-12 ಹಿಂಗಾದ್ರೆ ಆಗಲ್ಲ, ಮಾರ್ನಿಂಗ್ ಬರಬೇಕು ಅಂತ. ಅವ್ರೀಗ 6:30ಗೆಲ್ಲ ಬಂದುಬಿಡ್ತಾರೆ ಈಗಿರೋ ಆಂಟಿ. ಆ ಆಂಟಿ ಏನು ಕೆಲಸ ಬಿಟ್ಬಿಟ್ಟು ಹೋದ್ರಲ್ಲ, ಆ ಆಂಟಿ ಬೆಳಗ್ಗೆ ಬಂದರೆ ಕಾಫಿ ಟೀ ನಮ್ಮನೆ ತಿಂಡಿ ಎಲ್ಲ ಮಾಡಿ ನಮ್ಮ ಮಮ್ಮಿ ಸಾಂಬಾರನ್ನು ಬೆಳಗ್ಗೆನೇ ಮಾಡಿ ಅವ್ರು ಕೊಟ್ಟು ಕಳಿಸ್ತಾಯಿದ್ರು. ಬಟ್ ಅವರಂತೂ ಅಷ್ಟು ಅದನ್ನು ಉಳಿಸ್ಕೊಳ್ಳಿಲ್ಲ. ನಾವು ಯಾವರೇ ಕೆಲಸದವ್ರನ್ನ ಸೇರಿಸ್ಕೊಂಡ್ರು ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಪರ್ಫೆಕ್ಟಾಗಿ ಅನ್ನೋದನ್ನ ಕರೆಕ್ಟಾಗಿ ಗಮನ ಇಟ್ಟು ನೋಡ್ಕೋಬೇಕಾಗತ್ತೆ. ಹೆಂಗೆ ನೀಟ್ನೆಸ್ಸಾಗಿ ಮಾಡ್ತಾ ಇದ್ದಾರೆ, ನಾವು ಕೊಡೋ ದುಡ್ಡಿಗೆ ಅವರು ವರ್ತಾಗಿ ಇದ್ದಾರಾ ಇಲ್ವಾ ಅಂತ ಫಸ್ಟ್ ತಿಳ್ಕೊಬೇಕಾಗತ್ತೆ ಅಲ್ವಾ ಮಮ್ಮಿ? ಇವಳದೊಂದೆರಡು ಬುಜ್ಜಿದೊಂದು ಹೊಸ ಡ್ರೆಸ್, ಒಂದೊಂದು ಡ್ರೆಸ್ಗೆ 2,000 ರೂಪಾಯಿ ಬುಜ್ಜಿದು. ನಂದು ವಿಶು ನನ್ನ ಮಗ ಬುಜ್ಜಿಗೆ ಒಟ್ಟು ಅವ್ನು 6,000 ರೂಪಾಯಿ ಕೊಟ್ಟು ಬಟ್ಟೆ ತಗೊಂಡು ಬಂದಿದ್ದ. ಮೂರು ಬಟ್ಟೆಗೆ ಒಂದೊಂದು ಬಟ್ಟೆಗೆ 2,000 ರೂಪಾಯಿ. ಅದು ಶರ್ಟ್ ಎಲ್ಲ ವೈಟ್ ಶರ್ಟ್ ಎಲ್ಲ ಹೋಯ್ತು, ಇವ್ರದ್ದು 2 ಜೊತೆ ಬಟ್ಟೆ ಹೋಯ್ತು ಹೊಸದು. ಯಾಕೆಂದ್ರೆ ಇವಾಗ ತಗೊಂಡಿದ್ದಲ್ಲ ಇವಳು ಬುಜ್ಜಿ ಬರ್ತಡೇ ದಿನ ಹಾಕೊಂಡಿದ್ದು, ಮತ್ತೆ ಇನ್ನೊಂದು ಡ್ರೆಸ್ ಹೊಸ ಡ್ರೆಸ್ಸು. ನಮ್ಮ ಮನೆಯವ್ರು ಸುಮಾರು ಬಟ್ಟೆಗಳೆಲ್ಲ ಅದು ಹೋಯ್ತು. ಅದು ಎಲ್ಲ ಕಲರ್ ಎಲ್ಲ ಒಂದಕ್ಕೊಂದು ಈ ಥರ ಆಗಿ, ಹಂಗಾಗಿ ಅದೆಲ್ಲ ವೇಸ್ಟ್ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ನಾವು. ಏನು ಮಾಡೋಕ್ಕಾಗಲ್ಲ. ಇವಾಗ ಮಮ್ಮಿ ಅಡುಗೆ ಎಲ್ಲ ಮಾಡ್ತಿದ್ದಾರೆ. ವಿಶು ಬಂದ ಅಲ್ವಾ, ವಿಶು ಮತ್ತು ಬುಜ್ಜಿ ಇಬ್ಬರು ಬರೀ ಕಚ್ಚಾಡೋದ್ರಲ್ಲೇ ಆಗೋಗ್ಬಿಡುತ್ತೆ. ಅದೇ ನಾನು ಹೇಳ್ತಾ ಇದ್ದೆ, ಅಂದರೆ ನಾವು ತುಂಬ ಟ್ರಸ್ಟ್ ಮಾಡಿನೇ ಅವ್ರನ್ನ ಕರ್ಕೋತೀವಿ ಕೆಲಸಕ್ಕೆ. ಆದರೆ ಅವರು ಆ ಟ್ರಸ್ಟ್ನ ಉಳಿಸ್ಕೊಳ್ಳಿಲ್ಲ ಅಂದರೆ ನಮಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ನಾವು ಅವ್ರನ್ನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಥರನೇ ಟ್ರೀಟ್ ಮಾಡೋದು. ಅದನ್ನು ಬಿಟ್ಟು ಬೇರೆಯವ್ರ ಥರ ಎಲ್ಲ ನಾವು ಟ್ರೀಟ್ ಮಾಡಲ್ಲ. ಅವ್ರಿಗೆ ಏನು ಬೇಕು ಏನು ಬೇಡ, ಅವ್ರಿಗೆ ಸ್ಯಾಲ್ರಿನೂ ಆಗಿರ್ಬೋದು, ಮಧ್ಯೆ ಇಸ್ಕೊತಾರ, ಓಕೆ ಬರ್ತಾರೆ ಅನ್ನೋದು ಒಂದು ನಂಬಿಕೆಗೆ ನಾವು ಎಲ್ಲನೂ ಮಾಡ್ತೀವಿ. ಡಿಸಪಾಯಿಂಟ್ ಆಗಿದ್ದೇನು ಅಂತಂದರೆ, ನಮ್ಮದು ಬಟ್ಟೆ ಏನಿತ್ತು ಆ ಬಟ್ಟೆನ ನಾವು ಸಪ್ರೇಟೇ ಹಾಕೋದು. ಅಂದರೆ ಎಲ್ಲ ಬಟ್ಟೆನೂ ಏನು ಹಾಕಲ್ಲ, ನಾವೇನು ವೇರ್ ಮಾಡಿರ್ತೀವಲ್ಲ ಆಚೆಗೆಲ್ಲ ಹಾಕ್ಕೊಂಡು ಬಂದಿರ್ತೀವಿ ಆ ಬಟ್ಟೆಗಳನ್ನ ಮಾತ್ರ ಹಾಕೋದು. ಅಂದರೆ ನಿಮ್ಗೆ ಹೆಂಗೆ ಕಂಫರ್ಟೇಬಲ್ ಹಂಗೆ ಬ್ರಷ್ ಮಾಡಿ ವಾಶ್ ಮಾಡಿ ಹಾಕ್ತಿರೋ ಹಾಕಿ, ಇಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತೀರಾ ಹಾಕಿ, ನೋ ಪ್ರಾಬ್ಲಮ್ ಅಂತ ಹಿಂಗೆ ಹೇಳೋದು. ಅದರಲ್ಲಿ ಅವರು ತುಂಬ ಬಟ್ಟೆಗಳನ್ನ ಹೋಗ್ಸಿದ್ರು. ಅದ್ರ ಬಗ್ಗೆ ನಾವು ಒಂಚೂರು ಇದು ಮಾಡಲಿಲ್ಲ, ಏನೋ ಗೊತ್ತಿಲ್ಲದೆ ಆಗಿದೆ ಅಂದ್ಬಿಟ್ಟು. ನಂದೇ ಒಂದು 3-4 ಡ್ರೆಸ್ಸಸ್ ಎಲ್ಲ ಫುಲ್ ಕಲರ್ ಆಗೋಯ್ತು. ಬುಜ್ಜಿ ಬರ್ಡೇಗೆ ತಗೊಂಡಿದ್ದು, ವಿಶು ತಗೊಟ್ಟಿದ್ದು ಎಲ್ಲ ಹಾಳಾಯಿತು. ನೋಡ್ಕೊಂಡು ಮಾಡಿ ಅಂತ ಸುಮ್ಮನೆ ಮಾಡಿದ್ವಿ. ಹಂಗಿದ್ರು ಅವರು ಸಿಕ್ಕಾಪಟ್ಟೆ ನೆಗ್ಲಿಜೆನ್ಸಿ ಮಾಡ್ತಾಯಿದ್ರು. ನಾವು ಹೋಗ್ಲಿ ಬಿಡಿ ಅಂದ್ಕೊಂಡು ಸುಮ್ಮನಾದ್ವಿ. ಇನ್ನು ನೆಕ್ಸ್ಟು ಏನಂತಂದರೆ, ನಮ್ಮನೆ ಕೆಲಸನ ಅವ್ರು ಅರ್ಧ ಕೆಲಸ ಮಾಡಿದ್ರೆ ಇನ್ನು ಅರ್ಧ ಕೆಲಸ ನಮ್ಮ ಮಮ್ಮಿನೇ ಮಾಡೋದು. ಅವ್ರಿಗೆ ಒರೆಸ್ಕೊಡೋದಾಗಿರ್ಬೋದು, ನಾವು ವಹಿಸೋದು ಕಂಪ್ಲೀಟಾಗಿ ಮಾಡಿಕೊಡಿ ಅಂತ. ಆದರೆ ಅವ್ರು ಮಾಡಲ್ಲ. ನಾವೇನೇ ಮಾರ್ನಿಂಗ್ ಅವ್ರ ಜೊತೆಗೇ ಒರೆಸ್ಕೊಂಡು ಹೋಗ್ಬಿಡ್ತೀವಿ. ಸ್ಲ್ಯಾಬ್ ಎಲ್ಲ ಒರೆಸೋದಾಗ, ಮತ್ತು ಸ್ಟವ್ ಎಲ್ಲ ಕ್ಲೀನ್ ಮಾಡೋದು ಎಲ್ಲ ನಾವೇ ಮಾಡೋದು. ಅವರು ಇನ್ನೊಂದೇನು ಅಂತಂದರೆ, ಹೊಸ್ಲಿಗೂ ಅವ್ರ ಕೈಲಿ ಏನು ಇಡಿಸ್ತಾ ಇರಲಿಲ್ಲ ನಾವು. ಯಾಕಂತಂದರೆ ರಂಗೋಲಿ ಎಲ್ಲ ಇಡಬೇಕು. ಅವ್ರು ಹೆಂಗೆ ಇಡ್ತಾರೋ ಸ್ಟಾರ್ಟಿಂಗ್ ಒಂದು ದಿನ ಇಟ್ಟು ತೋರಿಸಿದ್ರು. ಅದಾದಮೇಲೆ ನಾವೇ ಹೊಸ್ಲೆಲ್ಲ ತೊಳ್ಕೊಂಡು ಒರೆಸ್ಕೊಂಡು ರಂಗೋಲಿ ಎಲ್ಲ ಇಟ್ಕೋತೀವಿ, ನೀವೇನು ಒರೆಸೋದು ಬೇಡ ಅಂತ ಹೇಳಿದ್ವಿ. ಆದರೂ ಅವರು ಏನು ಮಾಡ್ತಾಯಿದ್ರು ಅಂತ ಅಂದರೆ, ಹೊರಗಡೆ ಏನು ಕಾರಿಡೋರ್ ಇದೆ ಅಲ್ವಾ, ಅದನ್ನು ಒರೆಸೋರು. ಅದನ್ನ ಒರೆಸೋದ್ರಲ್ಲಿ ಏನೂ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಆ ಕಡೆನೇ ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆ. ನಾವು ಸ್ಲಿಪ್ಪರ್ ಸ್ಟ್ಯಾಂಡಲ್ಲಿ ನೀಟಾಗೆಲ್ಲ ಜೋಡಿಸಿರ್ತೀವಿ. ಅವ್ರು ಬಂದಿದ್ದು ಅವ್ರ ಸ್ಲಿಪ್ಪರ್ಸ್ ಎಲ್ಲ ಹೊರಗಡೆ ಬಿಟ್ಟು ಬರ್ತಾರೆ. ಅವ್ರೇನು ಮಾಡೋರು, ನೀಟಾಗಿ ಸ್ಲಿಪ್ಪರ್ ಸ್ಟ್ಯಾಂಡ್ ಕೆಳಗಡೆ ಎಲ್ಲ ಒರೆಸಿ, ಸ್ಲಿಪ್ಪರ್ದು ಎಲ್ಲ ಟಚ್ ಮಾಡ್ಕೊಂಡು ಒರೆಸಿ, ಅವ್ರ ಸ್ಲಿಪ್ಪರ್ ಮೇಲಿಂದ ಉಜ್ಕೊಂಡು ಬಂದು
ಅಟ್ ಲಾಸ್ಟಲ್ಲಿ ಒಳಗಡೆ ಬರಬೇಕಾದ್ರೆ ಹೊಸ್ಲು ಅದರಲ್ಲೇ ಅದೇ ನೀರಲ್ಲಿ ಒರೆಸ್ತಾ ಇದ್ರು. ಅಂದರೆ ಮೋಪೆನ್ ಬರುತ್ತೆ ಅಲ್ವಾ, ಅದರಲ್ಲಿ ನಾವು ಯಾವತ್ತೂ ಹೊಸ್ಲನ್ನ ಲಕ್ಷ್ಮಿ ಥರನೇ ನೋಡ್ತೀವಿ. ನಾವು ಯಾವತ್ತೂ ಹಂಗೆ ಮಾಡಲ್ಲ ಫ್ರೆಂಡ್ಸ್. ನಾವು ಒರೆಸೋದು ಬೇರೆ, ಗುಡಿಸೋದು ಬೇರೆ. ಅದನ್ನು ತೊಳೆದು ನೀಟಾಗಿ ಮಡಿ ಬಟ್ಟೆಯಲ್ಲಿ ಒರೆಸಿ ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಇಡೋದು. ಸೊ ನಾವು ಲಕ್ಷ್ಮಿ ಥರ ಟ್ರೀಟ್ ಮಾಡೋ ಹೊಸ್ಲನ್ನ, ಮನೆ ಲಕ್ಷ್ಮಿನ ಆ ಥರ ಎಲ್ಲ ಮಾಡಿದ್ರೆ ಮನೆಗೆ ಒಳ್ಳೆಯದಲ್ಲ, ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ. ನಾವು ಅಂದರೆ ನೋಡಿರಲಿಲ್ಲ. ಮಮ್ಮಿಗೆ ಒಂದು ವಾರದಲ್ಲಿ ಒಂದು ಟೈಮ್ ನೋಡಿ ಹೇಳಿದ್ರಂತೆ, ನೀವು ಅದನ್ನು ಕ್ಲೀನೇ ಮಾಡಬೇಡಿ, ನಾನು ಒರೆಸಿ ನೀಟಾಗಿ ರಂಗೋಲಿ ಇಡೋ ಜವಾಬ್ದಾರಿ ನಮ್ಮದು, ನೀವು ಕಾರಿಡಾರ್ ಮಾತ್ರ ಒರೆಸ್ಕೊಳ್ಳಿ, ಆ ಥರ ಸ್ಲಿಪ್ಪರ್ನೆಲ್ಲನೂ ಒರೆಸೋಕೆ ಹೋಗ್ಬಿಡಿ, ನಿಮ್ಮ ಸ್ಲಿಪ್ಪರೆಲ್ಲನೂ ಉಜ್ಜಿ ಆ ಥರ ಒರೆಸ್ಬಾರ್ದು, ಅದು ಮನೆಗೆ ಇದಲ್ಲ, ಹೆಚ್ಚಸಲ್ಲ, ಬೇಡ ಅಂತ ಹೇಳಿದ್ರಂತೆ. ಹಂಗಿದ್ರು ಆಂಟಿ ಹ್ಞೂ ಅಂದಿದ್ರು ಅವಾಗ. ಅದಾದಮೇಲೆ 2 ಟೈಮ್ ರಿಪೀಟ್ ಮಾಡಿದ್ದಾರೆ. ಮಮ್ಮಿ ಮತ್ತೆ ಹೇಳಿದ್ದಕ್ಕೆ ಹಂಗಿದ್ರೆ ನೀವೇ ಮಾಡ್ಕೊಬಿಡಿ ಕೆಲಸ ಎಲ್ಲ, ನಾನು ಮಾಡಲ್ಲ, ನಮ್ಮ ಮನೇಲಿ ಮಾಡೋದು ಹಿಂಗೆ ಅಂತ ಹೇಳಿದ್ದಾರೆ. ನಾವು ನಮ್ಮ ಮನೇಲಿ ಹೆಂಗೆ ಮಾಡ್ತೀವಿ ಹಾಗೇನೇ ಅವ್ರಿಗೂ ಮಾಡಿ ಅಂತ ಹೇಳೋದು, ಅವ್ರ ಮನೇಲಿ ಮಾಡೋದು ಹಿಂಗೆ ಅಂತ ಅಂದರೆ ನಾವೇನಕ್ಕೆ ಅವ್ರನ್ನ ನಾವು ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊತಾ ಇರೋದು ಅಲ್ವಾ. ನಮಗೆ ನೀಡಿದೆ ಅಂದರೆ, ನಾನು ಇವಾಗ ಪ್ರೆಗ್ನೆನ್ಸಿ ಇರೋದ್ರಿಂದ ನನ್ನ ಕೈಲಿ ಏನು ಕೆಲಸನೂ ಆಗಲ್ಲ. ನಮ್ಮ ಮಮ್ಮಿಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಮಗೆ ಇದೆ, ನೀಡಿದೆ. ಹಾಗಾಗಿ ನಾವು ಅವ್ರಿಗೆ ಅವ್ರ ಮನೆ ಥರನೇ ಫೀಲ್ ಆಗಬೇಕು ಅಂತ ಅಂದ್ಬಿಟ್ಟು ನಾವು ಅದೇ ಥರ ಅವ್ರನ್ನ ಟ್ರೀಟ್ ಮಾಡ್ತಿದ್ವಿ. ಅದಾದಮೇಲೆ ಪಾತ್ರೆ ಎಲ್ಲ ಬಡ 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 ಅಂತ ಹಾಕೋದು. ಸೋಪ್ಸ್ ಮಾತ್ರ ಖಾಲಿ ಆಗುತ್ತೆ, ಅದರಲ್ಲಿ ಒಂದು ಸ್ವಲ್ಪನೂ ಏನು ಕ್ಲೀನ್ ಆಗಲ್ಲ ಹಂಗೆ ತೊಳೆಯೋದು. ಅದ್ರ ಬದಲು ನಾವೇ ಮಾಡ್ಕೊಂಡ್ರೆ ಎಷ್ಟು ಬೆಸ್ಟು ಅನ್ನೋ ರೀತಿ ಮಾಡಿದ್ರು. ಆವಾಗ ಹೇಳಿದ್ರು ನಮ್ಮ ಮಮ್ಮಿ, ಹೀಗೆಲ್ಲ ಮಾಡಬೇಡಿ, ಹೀಗೆಲ್ಲ ಮಾಡಿದ್ರೆ ನೋಡಿ ಒಂದು ಸ್ವಲ್ಪನೂ ಕ್ಲೀನೂ ಆಗ್ತಾಯಿಲ್ಲ, ಪಾತ್ರೆ ಆಗಿರ್ಬೋದು ಮತ್ತು ನೀವು ಒರೆಸೋದಾಗಿರ್ಬೋದು ಅದೆಲ್ಲ. ಆಮೇಲೆ ಮೋಪೆಲ್ಲ ನಾವು ಡೈಲಿ ಒರೆಸ್ಕೊಳ್ಳೋರು ಕ್ಲೀನ್ ಮಾಡಿ ಆಮೇಲೆ ಒರೆಸ್ಕೋತೀವಿ, ಹಂಗಂಗೆ ಒರೆಸಿದ್ರೆ ಸ್ಮೆಲ್ಲೆಲ್ಲ ಬರುತ್ತೆ. ಈ ಥರ ಅರ್ಥ ಮಾಡಿಸಿದ್ರು. ಹೀಗೆಲ್ಲ ನಾನು ಮಾಡಂಗೆ ಮಾಡೋದು, ನೀವು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಅಂದರೆ ನಾನು ಕೆಲಸಕ್ಕೆ ಬರಲ್ಲ ಅಂತ ಅಂದರು. ಸರಿ ಆಯಿತು, ನಾವು ಬೇರೆಯವ್ರನ್ನೇ ನೋಡ್ಕೋತೀವಿ, ಇಷ್ಟೇ ಹೇಳಿರೋದು. ಸರಿ ಆಯಿತು, ನಾವು ಬೇರೆಯವ್ರನ್ನೇ ನೋಡ್ಕೋತೀವಿ ಅಂತ ಅಂದ್ಬಿಟ್ಟು ಅವ್ರಿಗೆ ಇನ್ನೂ ಅವ್ರು 15-18 ಡೇಸ್ ಇತ್ತು ಅವ್ರದ್ದು ಸ್ಯಾಲ್ರಿ ಕೊಡೋ ಇದು, ಫುಲ್ ಕೊಟ್ಟು ಕಳಿಸಿದ್ವಿ. ಇನ್ನೊಬ್ಬರು ನಮ್ಮ ಮನೆಗೆ ಫಸ್ಟ್ ಬರ್ತಾಯಿದ್ರು, ಇವರು ಸೆಕೆಂಡ್ ಆಂಟಿ. ಫಸ್ಟ್ ಆಂಟಿ ಬರ್ತಾಯಿದ್ರು, ಅವ್ರು ಒಂದು 5-6 ಮನೆ ಮಾಡ್ತಾರೆ. ಮಧ್ಯಾಹ್ನ ಮೇಲೆ ಬರ್ತೀನಿ ಅಂತ ಹೇಳಿದ ರೀಸನಿಂದ ನಾವು ಬೇಡ ಅಂತ ಹೇಳಿದ್ವಿ ಅವ್ರನ್ನ. ಅವರೇನೆ ಇವಾಗ 6-6:30ಗೆ ಬಂದು ಮಾಡಿಕೊಡ್ತಾರೆ. ಅವರು ತುಂಬ ಚೆನ್ನಾಗಿ ಮೊದಲು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು, ಇವಾಗಲೂ ತುಂಬ ಚೆನ್ನಾಗೇ ಮಾಡಿಕೊಡ್ತಾರೆ. ಬಟ್ಟೆಗೆ ಮಾತ್ರ ಸಪ್ರೇಟು ಬೇರೆಯವ್ರನ್ನ ಕರ್ಕೊಂಡು ಬರ್ತೀನಿ ಅಂದಿದ್ದಾರೆ, ಇನ್ನೂ ಫಿಕ್ಸ್ ಆಗಿಲ್ಲ. ನಮ್ಮ ಮಮ್ಮಿಗೆ ಬಟ್ಟೆ ವಾಶ್ ಮಾಡೋದ್ರಿಂದ ಅವ್ರಿಗೆ ಆಪ್ರೇಷನ್ಸ್ ಆಗಿರೋ ರೀಸನ್ನಿಂದ ಅವ್ರಿಗೆ ಬ್ಯಾಕ್ ಪೇನ್ ಆಗಿರ್ಬೋದು, ಪೀಲ್ ಆಗೋದು ಹೀಗೆಲ್ಲ ಆಗ್ತಾ ಇರುತ್ತೆ. ಸೊ ಅವ್ರ ಕಷ್ಟಗಳು ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ. ಸೊ ಅದಕ್ಕೆ ನಾವು ಅದನ್ನು ಹೆಂಗೆ ಕ್ಯೂರ್ ಮಾಡಬೇಕು, ಹಾಗೆ ಮೆಡಿಸನ್ಗಿಂತ ಕ್ಯೂರ್ ಮಾಡೋ ಕಡೆ ಗಮನ ವಹಿಸಿದ್ದೀವಿ. ಸೊ ನಮಗೆ ಡಿಸಪಾಯಿಂಟ್ ಆಗಿದ್ದೇನು ಅಂತಂದರೆ, ಇಲ್ಲ ಮಾಡಬೇಡಿ ಹೀಗೆ ಅಂತ ನಾವು ಕೇಳ್ಕೊಂಡಿದ್ದಕ್ಕೆ ಅವರು ಮಾಡಲ್ಲ ಅಂತ ಒಂದು ರೆಸ್ಪಾನ್ಸ್ನ ತುಂಬ ಚೆನ್ನಾಗಿ ಕೊಡ್ಬೋದಿತ್ತು. ಬಟ್ ನಾನು ಮಾಡೋದೇ ಹಿಂಗೆ, ನಮ್ಮ ಮನೆಯಲ್ಲೇ ಹಿಂಗೆ ಮಾಡೋದು ಅಂತಂದರೆ ನಾವು ಹಂಗೆ ನಿಜ ಮಾಡ್ಕೊಂಡು ಬಂದಿಲ್ಲ. ನಾವು ದೇವ್ರ ಮನೆ ವಿಷಯದಲ್ಲಾಗಿರ್ಬೋದು, ನಾವು ಯಾರೇ ಕೆಲಸದವ್ರು ಬಂದರೂ ದೇವ್ರ ಮನೆನ ನಾವೇ ಕ್ಲೀನ್ ಮಾಡ್ಕೋಬೇಕು, ಅದು ನಮಗೆ ನೆಮ್ಮದಿ. ನಾವು ಹೇಳಿದ್ದು ಹಂಗೆ ಒರೆಸ್ಬೇಡಿ, ನಮಗೆ ಕಾಣದೇ ಇರೋ ಥರ ಹಂಗೆಲ್ಲ ಒರೆಸ್ಬೇಡಿ, ಮನೆಗೆ ಶ್ರೇಯಸ್ಸಲ್ಲ, ನಾವೇ ಕ್ಲೀನ್ ಮಾಡ್ಕೋತೀವಿ ಅಷ್ಟೇ ಹೇಳಿದ್ದಕ್ಕೆ ಅವರು ರಿಯಾಕ್ಟ್ ಹಂಗೆ ಬಂತು. ಸೊ ಬಟ್ ನಮಗೆ ಬೇಜಾರಾಗುತ್ತೆ ಹಿಂಗೆಲ್ಲ ಆದರೆ. ಸೊ ನೋಡಿ ಮಾಡಿ ನಾವು ವಿಚಾರಿಸ್ಕೊಂಡು ಅನ್ನೋದಕ್ಕಿಂತ ಫಸ್ಟ್ ಅವ್ರು ಬರ್ತಾರಲ್ಲ ಅವಾಗಲೇ ನೋಡಿ ಮಾಡಿನೇ ಏನಾದ್ರು ಕರೆಕ್ಷನ್ ಇದ್ದರೆ ಕರೆಕ್ಷನ್ ಮಾಡಿಸ್ಕೊಳಾಗಿರ್ಬೋದು, ಇಲ್ಲ ಅಂದರೆ ಅವ್ರ ಇಷ್ಟ, ನಾವು ಬೇರೆಯವ್ರನ್ನ ನೋಡ್ಕೋಬೋದು ಅಲ್ವಾ. ಸೊ ಇದು ಒಂದು ಮೇಯ್ನ್ ಡಿಸಪಾಯಿಂಟ್ ಆಗಿದ್ದು ನಮಗೆ ಅಷ್ಟೇ. ಇವಾಗ ಬರ್ತಾರೋ ಆಂಟಿ ಚೆನ್ನಾಗೇ ಮಾಡ್ತಿದ್ದಾರೆ. ಸೊ ಫ್ರೆಂಡ್ಸ್, ಬೇಡ ನಾನೇ ಹೋಗ್ಕೊಡ್ತೀನಿ, ತಲೆ ಕೆಡ್ಸ್ಕೊಬೇಡ ಮಮ್ಮಿ, ಬೇಡ. ನಿಮಗೆ ಬಟ್ಟೆ ಹೋಗಿದ್ರೆ ಆಗಲ್ಲ, ಏನಾಗಲ್ಲ, ಕೈಯೆಲ್ಲ ಉರಿ ಬರುತ್ತೆ ಸರ್ಫ್ಗೆ, ಮತ್ತೆ ಇದೆಲ್ಲ ಸ್ಕಿನ್ ಎಲ್ಲ ಪೀಲ್ ಆಗುತ್ತೆ. ಏನು ಮಗನೆ. ಸೊ ಫ್ರೆಂಡ್ಸ್ ನೋಡಿ, ಎಷ್ಟೋ ದಿನ ತಿಂಗಳಾದ್ಮೇಲೆ ಮಮ್ಮಿ ಇವತ್ತು ಬಟ್ಟೆ ವಾಶ್ ಮಾಡಿದ್ದಾರೆ. ಚಿಕನ್ ಮಾಡೋಣ ಇರು. ಸೊ ಬಟ್ಟೆ ವಾಶ್ ಮಾಡೋ ಆಂಟಿ ಬರೋವರೆಗೂ ಇಲ್ಲ, ಬರ್ತಾರೆ ಇವತ್ತು ನಾಳೆ. ಯಾಕೆ ನಾನೇ ವಾಶ್ ಮಾಡ್ಕೊತೀನಿ, ಸುಮ್ಮನೆ ಏನಾಗಲ್ಲ. ಈಗ ಬೇಡ ಬೇಡ, ಬಟ್ಟೆ ಒಂದಲ್ವಾ, ವಾಶ್ ಮಾಡ್ಕೊಂಡು ಸ್ನಾನ ಮಾಡಿಬಿಟ್ರೆ ತೀರ್ತಲ್ಲ. ನಾನು ಬಟ್ಟೆಯಿಂದಾನೇ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು, ಸ್ಕಿನ್ನು, ಬಾಡಿ ಎಲರ್ಜಿ ಅದೆಲ್ಲ. ಸುಮ್ಮನೆ ಯಾಕೆ ನೋಡಿ ಈಗ ಎಷ್ಟು ಚಂದ ಇದೆ ನಾವು ಒಗ್ದಿರೋ ಬಟ್ಟೆ. ಅಂದರೆ ನೀವು ವಾಶ್ ಮಾಡೋದು ನೀವು. ಇದೊಂದು ಬಟ್ಟೆ ಪುಟ ಇದು, ಈ ಬಟ್ಟೆಲಿ ನಿನ್ನೆ ಒಂದು ಸ್ವಲ್ಪ ಹೊತ್ತು ಬಿಚ್ಚಾಕಿದೆಯಲ್ಲ,
ಹಳೇದು ಹಿಂದೆ ಇದ್ದು ಅವ್ರು ಏನ್ ಮಾಡ್ರ ಮೋಸ್ಟ್ಲಿ ನೀರಲ್ಲಿ ಅಜ್ಜಿ ಸೋಪನ್ ಪುಡಿ ಹಾಕ್ಬಿಟ್ಟಾರ ಪುಟ. ಸರ್ಫಲ್ಲಿ ಅಜ್ಜಿ ಎಷ್ಟು ಹಾಕ್ಬಿಟ್ಟಾರೆ ಒಂಥರ ಕೊಳೆ ಜಡ್ಡು. ಅದಕ್ಕೆ ಕಲರೇ ಕಾಣಿಸ್ತಿರ್ಲಿಲ್ಲ ಅದು. ಹೌದಾ? ರಿಯಲ್ ಕಲರೇ ಹೋಗ್ಬಿಟ್ಟಿತ್ತು. ನಾನು ಕಲರೇ ಹೋಗ್ಬಿಟ್ಟೈತೆ ಅನ್ಕೊಂಡೆ. ಕಲರ್ ಹೋಗಿದೆ ಅನ್ಕೊಂಡೆ. ಗುಡ್. ಸೊ ಹಿಂಗಾಗಿದೆ. ನನ್ನ ನೈಟಿಗಳೆಲ್ಲ ಈಚೆಗೆ ಹಾಕೋ ರೇಂಜಿಗೆ ಆಗಿತ್ತು. ಗೊತ್ತಾ? ಇಲ್ಲ ಅದೇ ಈ ಸಲ ಬರೋ ಅಂಟಿಗೆ ನನ್ನ ಮಗಳು ಹೇಳ್ಬಿಡ್ತಾಳೆ ಮೊದ್ಲೇ. ಹೇಳ್ಬಿಡ್ತೀವಿ ನಮಗೆ ನೀಟಾಗಿ ವಾಶ್ ಮಾಡಿಕೊಡಿ ಅಂತ. ನಮ್ಮ ಬುಜ್ಜಿ ಅಂಡರ್ವೇರ್ ಹೆಂಗಾಗಿದ್ದ ನೋಡಿದ? ಅವ್ನು ಇನ್ನರ್ವೇರ್ ಎಲ್ಲ ವಾಶ್ ಉಜ್ತಾನೆ ಇರಲಿಲ್ಲ ಬಿಡಿ ಅವರು. ಉಜ್ಜಿದೆಲ್ಲ ಹಂಗಂಗೆ ಹಾಕ್ಬಿಡ್ತೀವಿ, ನೀರು ಗಜ್ಬಿಟ್ಟು ಅಂತೀಯ. ಏನು ಉಜ್ಜೋದು ಅಂತ ಹಂಗಂಗೆ ಸರ್ಫ್ ಗಜ್ಜಿ ಹಾಕ್ಬಿಡ್ತಾ ಇದ್ರೇನು. ನೀರಲ್ಲಿ ನೀವು 3-4 ಸಲ ಜಾಲಿಸ್ತೀರಾ ಮಮ್ಮಿ, ಅವರೆಲ್ಲ ಯಾಕೆ ಜಾಲಿಸ್ತಾರೆ ಹೇಳಿ? ಅವ್ರು 5-10 ನಿಮಿಷಕ್ಕೆ ವಾಶ್ ಮಾಡ್ಬಿಟ್ಟು ಆಚೆ ಬರ್ತಾ ಇದ್ರು, ನೀವು ಅರ್ಧ ಗಂಟೆ ಆದ್ರೂ ವಾಶ್ ಮಾಡ್ತೀವಿ. ಇಷ್ಟು ಟೈಮ್ ತಗೊಂಡ್ರೆ ಅದು ಹೆಂಗೆ ಹೋಗಿದ್ದೀರೋ ಅವ್ರು 5 ನಿಮಿಷದಲ್ಲಿ ಈಚೆ ಬರ್ತೀವಿ ಅಂತ ನನಗೆ ಅದೇ ಡೌಟ್ ಆಗಿ ನೀನು ಕೇಳಿದ್ದು ಲೇಟ್ ಆಯ್ತಲ್ವಾ ಅಂತ. ಈಗಿರೋ ಆಂಟಿ ವಾಶ್ ಎಲ್ಲ ಚೆನ್ನಾಗಿ ಒರೆಸ್ತಾ ಇರ್ತಾರೆ. ಖುಷಿ ಏನೋ ಹಂಗೆ ತಿಂತಿದ್ಯಾ? ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಗೊತ್ತ? ಅಯ್ಯೋ ತುಂಬಾ ದಿನ ಆಗಿತ್ತು. ಎಲ್ಲ ಹೇಳ್ತಾರೆ ನಿಮ್ಮ ಅಮ್ಮನ ಜೊತೆ ವಿಡಿಯೋ ಮಾಡಿ ಸುಮ್ಮನೆ ಯಾಕೆ ಮಾಡ್ತೀರಾ ಅಂತ. ನಮ್ಮ ಮಮ್ಮಿ ಬರೋದೇ ಇಲ್ಲ ಫ್ರೆಂಡ್ಸ್ ನೋಡಿ. ಅದೇ ನನ್ನ ವಿಡಿಯೋ ಮಾಡಾಕಿದೀನಿ. ನಾನು ಎಷ್ಟು ಒಂಥರ ಇದಾಗಿ ಹೋಗಿದೆ ಅಂದ್ರೆ ಫುಲ್ ಮಂಕಾಗಿ ಹೋಗಿದೆ ಅಲ್ಲ ಪುಟ್ಟ. 1-2 ತಿಂಗಳಿಂದ ಏನು ವಿಡಿಯೋ ಮಾಡ್ತಿರ್ಲಿಲ್ಲ, ಏನು ಕೆಲಸ ಇಲ್ಲ, ಏನೋ ಒಂಥರ. ಸುನಿಲ್ ಇರ್ಬೇಕಾದ್ರೆ ಒಂದು ವಿಡಿಯೋ ಮಾಡಿಲ್ಲ. ಸುನಿಲ್ ಕೇಳ್ತಾ ಇರೋರು, ಮಮ್ಮಿ ಯಾಕೆ ಹಿಂಗಿದ್ದಾರೆ, ಮಮ್ಮಿ ಯಾಕೆ ಹಿಂಗಿದ್ದಾರೆ, ಏನಾಯ್ತು ಅಂತ ಶೈಲಿನ್ ಹೋಗಿ ಬಂದು ಕೇಳೋರು. ಸಣ್ಣ ಆಗ್ಬಿಟ್ಟಿದಾರೆ ನಮ್ಮ ಮಮ್ಮಿ. ತುಂಬಾ ಜನ ಅಮ್ಮನ ಜೊತೆ ವಿಡಿಯೋ ಮಾಡಿ ಯಾಕೆ ನಿಮ್ಮ ಅಮ್ಮನ ತೋರಿಸ್ತಿಲ್ಲ, ಮನೆಯವ್ರು ಇದಾರ ಇಲ್ವಾ? ಫುಲ್ ಫೈಟ್ ಮಾಡ್ಕೊಂಡು ನಮ್ಮ ಅಮ್ಮ ನನ್ನ ಜೊತೆ ಅನ್ಬೇಕಿತ್ತು. ಅದಕ್ಕೆ ಇಲ್ಲ, ಹೆಲ್ತ್ ಇಶ್ಯೂಸ್ ಆಗಿದೆ. ಅವರು ಸ್ವಲ್ಪ ಇವಾಗ ಎಲ್ಲ ಕೇಳ್ತಾ ಇದ್ರ ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ಅಂದ್ರೆ ಹೆಲ್ತ್ ಇಶ್ಯೂಸ್. ನಮಗೆ ಮೈಂಡ್ ಕರೆಕ್ಟ್ ಆಗಿದ್ರೆ ಅಲ್ವಾ ಎಲ್ಲ. ಏನಿಲ್ಲ, ಯಾಕೋ ನನ್ನ ಮೈಂಡ್ ಸೆಟ್ ಸರಿ ಇರ್ಲಿಲ್ಲ, ಏನು ಅನ್ನೋದೇ ಗೊತ್ತಿಲ್ಲ. ಯಾವ ವಿಡಿಯೋ ಮಾಡೋಕ್ ಆಗ್ಬೋದು, ಏನೇ ಆಗ್ಬೋದು, ಏನು ಮಾಡ್ತಾ ಇರಲಿಲ್ಲ. ಸೋಂಬೇರಿ ತರ ಆಗ್ಬಿಟ್ಟಿದೆ. ಅಂದ್ರೆ ಏನ್ ಡೈಲಿ ಅದೇ ತೋರ್ಸೋದು ಫ್ರೆಂಡ್ಸ್. ಆದ್ರೆ ನಮ್ಮ ಮಮ್ಮಿ ತೋರ್ಸೋದು ಫುಲ್ ಕಮ್ಮಿ ಆಗೋಗಿತ್ತು. ಇವತ್ತು ತೋರ್ಸಿದೀನಿ ನೋಡಿ. ಹಿಂಗಿದ್ದಾರೆ ಇವಾಗ ನಮ್ಮ ಮಮ್ಮಿ. ಹಿಂಗಿದ್ದಾರೆ ನಮ್ಮ ಮಮ್ಮಿ ನೋಡಿ. ಸೊ ಫ್ರೆಂಡ್ಸ್, ಕಬಾಬ್ಗೆಲ್ಲ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ನೋಡಿ. ಇವಾಗ ಎಣ್ಣೆ ಕಾದಿದೆ, ಬಿಡ್ತಾ ಇದ್ದಾರೆ. ಬುದ್ಧಿ ಸುಮ್ಮನಿರೋ, ಕೊಡೋಗ್ ರಿಮೋಟು. ಸೊ ಇಲ್ಲಿ ಕುಷ್ಕಾಗಿ ರೆಡಿ ಆಗ್ತಾರೆ. ಪೀಸ್ ದಪ್ಪ ದಪ್ಪ ಹೊಡ್ಬಿಟ್ಟಿದೆ. ಎಲ್ಲ ಇದಕ್ಕೆ ಅಂತ ಹೇಳಿತ್ತು ಅನ್ಸುತ್ತೆ ಡ್ಯಾಡಿ. ನಾನು ಮೀಡಿಯಮ್ ಓಡಿಸಿದ್ದೆ. ಇದು ಕಬಾಬ್ಗೂ ಅಂತಲೂ ಹೇಳಿದ್ರಾ? ಏನಿಲ್ಲ, ಅದಕ್ಕೆ ಮತ್ತೆ ಇಷ್ಟೊಂದು ತರುತ್ತೆ ಡ್ಯಾಡಿ ಚಿಕನ್ ಅಂತ ಅಂದ್ಕೊಂಡಿರಲಿಲ್ಲ. ಜಾಸ್ತಿನೇ ತಂದಿಲ್ಲ, ಅದಕ್ಕೆ ಸ್ವಲ್ಪ ಸಾಂಬಾರು ಮಾಡಿ ಕಬಾಬ್ ಮಾಡ್ಕೊಳ್ಳೋಣ ಅಂತ ಮಾಡ್ತಿರೋದು. ಎಸ್, ಇವಾಗ ಇದು ಚೆನ್ನಾಗಿ ಕುಕ್ ಆಗೋದು. ನೋಡಿದ್ದೀನಿ ಕಿಳನ ಮಚ್ಚೆ ಕಿಳ ನೋಡಿದ್ದೀನಿ, ಕಿತ್ತಾಕನ ಬಾಯಲ್ಲಿ ಕಿತ್ತಾಕ್ಬೇಕು. ಬಾಯಲ್ಲೆಲ್ಲ ಏನ ಆ ಮಚ್ಚೆ ನಿಂಗೆ ಏನಾದರೂ ಪ್ರಾಬ್ಲಮ್ ಮಾಡಿದ್ಯಾ? ಅಷ್ಟು ಚೆನ್ನಾಗಿರೋ ಮಚ್ಚೆ. ಅಕ್ಕ ನೋಡಕ್ಕೆ ಎಲ್ಲಿ ಇರ್ತಾನೆ ಒಂದು ಗಡ್ಡೆ ಬಿಡು ಬುಜ್ಜಿಮಾ. ಅಕ್ಕ ನೋಡಕ್ಕೆ ಇವಾಗ ಕೂದಲು ನೋಡಿ ಹೆಂಗೆ ನೆಟ್ಟಿಗೆ ನಿಂತ್ಕೋತಿದ್ಲು. ಗುಂಡನ್ ಥರ ಎಲ್ಲ. ಹಾಂ ಸೊ ಬನ್ನಿ ಇವಾಗ ಸ್ವಲ್ಪ ಹೊರಗಡೆ ಹೋಗಿ ಬರೋಣ. ಏನು ಮಾಡಿದ್ರು? ನಡಿ ಹತ್ತು ನಾನು ಹಾಕ್ತೀನಿ ಹತ್ಕೊಂಡು. ಸೊ ಮೆಡಿಕಲಲ್ಲಿ ನನಗೆ ಒಂದಷ್ಟು ಟ್ಯಾಬ್ಲೆಟ್ಸ್ ಎಲ್ಲ ಬೇಕಿತ್ತು. ಅದನ್ನು ತಗೊಂಡು ಸ್ವೀಟ್ಸ್ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬೇಕ್ರಿಗೆ ಬಂದು ಸ್ವೀಟ್ ಎಲ್ಲ ತೊಗೊಂಡ್ವಿ. ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.